ಈ ಜರ್ನಿನಲ್ಲಿ ಬಿಫೋರ್ ಐ ಗೆಟ್ ಇನ್ ಟು ಒಂದಷ್ಟು ಲಿಸ್ಟ್ ಆಫ್ ನನ್ನ ಫೇವ್ರೆಟ್ಸ್, ನೀವು ನಿಮ್ಮ ಬರವಣಿಗೆನಲ್ಲಿ ಬಂದಿರೋ ಒಂದಷ್ಟು ಹಾಡುಗಳು, ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆಗೆ ಒಂದು ಒಡನಾಟ ಆಸ್ ಅ ರೈಟರ್ ಆ್ಯಂಡ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಇದೆಯಲ್ಲ, ಇದು ಬಹಳಷ್ಟು ಒಳ್ಳೆ ವಿಚಾರಗಳು ಇರುತ್ತೆ. ಕೆಲವು ಸತಿ ನಿಮಗೆ ಓಕೆ ವಾಟ್ ನೆಕ್ಸ್ಟ್ ಅಂತಾನು ಕ್ವೆಶನ್ ಮಾಡೋ ಹಂಗೆ ಮಾಡುತ್ತೆ. ಸೊ ನಿಮ್ಮ ಇನಿಷಿಯಲ್ ಇದು ಐ ಥಿಂಕ್ ನೀವು ಸುದೀಪ್ ಸರ್ ಆಗಿರಲಿ, ದರ್ಶನ್ ಸರ್, ಉಪೇಂದ್ರ ಸರ್, ಗಣೇಶ್ ಅವರು, ಮತ್ತೆ ಅಪ್ಪು ಸರ್. ಅಪ್ಪು ಸರ್ ನಾನು ಎಂಡಲ್ಲಿ ಸ್ವಲ್ಪ ಕ್ಲೋಸ್ ಆದೆ. ಇವರೆಲ್ಲರಿಗೂ ತುಂಬ ಬೇಗ ಕ್ಲೋಸ್ ಆಗಿ ತುಂಬ ಹತ್ತಿರದ ವಲಯದಲ್ಲಿದ್ದೆ. ಸೊ ಪ್ರತಿಯೊಬ್ಬರ ಸರ್ ಸ್ವಲ್ಪ ಕಮ್ಮಿ. ಈ ಮೂರಿಗೆ ಉಪ್ಪಿ ಸರ್ ಅಂತೂ ಸ್ಟಾರ್ಟಿಂಗಲ್ಲಿ ನಾ ಅವ್ರ ಜೊತೆನೆ ತುಂಬ ಜಾಸ್ತಿ. ಗಣೇಶ್ ಅವ್ರು ಬಿಡಿ, ಹೀರೋ ಹಾಕಿಂತ ಮೊದಲು ಒಂಥರ ಫ್ರೆಂಡ್, ನಮ್ಮ ಜೊತೆಗೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ದರ್ಶನ್ ಸರ್ದು ಅಲ್ಲಿಂದ ಫಸ್ಟ್ ಒಂದೊಂದಾಗಿ ಒಂಚೂರು ಮಾತಾಡೋದಾದ್ರೆ, ಈ ನಾಗಸಂದ್ರ ಸರ್ಕಲ್ ಅಂತ ಇದೆ, ಅಲ್ಲೊಂದು ಹಾಸ್ಟೆಲ್ ಏನೋ ರೂಮ್ ಇತ್ತು. ಬಿಫೋರ್ ಚೆಲ್ಲಾಟ ಉದಯ ಟಿವಿ ಡೇಸ್ ಅಲ್ಲೆಲ್ಲ ಅವ್ರು ಅಲ್ಲಿ ಓಡಾಡ್ತಾ ಇದ್ದಿದ್ದು ನಾವು ನೋಡಿರೋದು. ಬಿಕಾಸ್ ನಾನು ಕೂಡ ಅಲ್ಲೇ ಉಮಾಮೇಶ್ವರ ಟೆಂಪಲ್, ನಾಗಸಂದ್ರ ಸರ್ಕಲ್, ಆ ಡೇಸ್ ಇಂದ ಹಂಗಿದ್ರೆ. ಸೊ ಅಲ್ಲ, ಈ ತರ ವಿಚಾರಗಳು ಯಾಕಂದ್ರೆ ಕೆಲವು ಸತಿ ಸ್ಟಾರ್ಡಮ್ ನ ನೋಡದೇ ಇರೋ ಮುಂಚೆ ಇರೋರು ಅಲ್ಲಿಂದ ನೀವು ನೋಡಿರ್ತಿರಲ್ಲ, ಅಲ್ಲಿ ಏನೇನು ಅಬ್ಸರ್ವೇಷನ್ಸ್ಗಳು ನೀವು ನೋಡಿದಿರಿ? ಇಲ್ಲ, ಇವರೆಲ್ಲರ ವಿಷಯದಲ್ಲಿ ಹೇಳಿದ್ರೆ ತುಂಬ ನಾನು ಉಪೇಂದ್ರ ಅವರು ನಾ ಹೋಗೋ ಹೊತ್ತಿಗೆ ಸ್ಟಾರ್ ಆಗಿದ್ರು. ಅವರು ಇವತ್ತು ಹಂಗೆ ಇದ್ದಾರೆ ಪಾಪ. ಅವರು ತುಂಬ ಎಲ್ಲರೂ ಮಾತಾಡ್ಸೋ ರೀತಿ ಇರ್ಬೋದು, ಗೌರವ ಕೊಡೋದಿರ್ಬೋದು. ಈಗ ಒಂದು ಸ್ಟಾರ್ ಅನ್ನೋ ಇದು ಕಾಣಲ್ಲ ಅವ್ರ ಮಾತಲ್ಲಿ. ಒಂದು ನಮಗೆ ಮುಜುಗರ ಆಗಬಾರ್ದು ಅನ್ನೋ ಥರ ಅವ್ರು ಮಾತಾಡ್ತಿದ್ದಾರೆ, ತುಂಬ ಮೃದುವಾಗಿ ಮಾತಾಡಿಸ್ತಾರೆ. ಅದು ಗಣೇಶ್ ಅವರಂತೂ ನಾನು ನೋಡಿದ್ದೀನಿ, ಇವತ್ತು ಅದೇ ಸಿಕ್ಕರೆ ಅದೇ ಕಾಲು ಎಳಗೋಕ್ಕೆ, ಅವತ್ತು ಅದೇ ಕಾಲು ಎಳಗೋಕ್ಕೆ ಫುಲ್ ಟೈಮ್ ಆನ್ ಇರುತ್ತೆ ಅದು. ದರ್ಶನ್ ಸರ್ ಅಷ್ಟೇ. ದರ್ಶನ್ ಸರ್ ಇವತ್ತು ನೋಡಿ ಅವರು ಸ್ಟ್ರೈಟ್ ಇದ್ದಾರೆ, ಯಾರ ಹತ್ರ ಮಾತಾಡ್ಬೇಕಂದ್ರೆ ಹಿಂಗೆ ಬಗ್ಗಿನೇ ಮಾತಾಡ್ತಾರೆ. ಅದು ಅವತ್ತು ಇತ್ತು. ಸುದೀಪ್ ಸರ್, ಸುದೀಪ್ ಸರ್ ಯಾವತ್ತೂ ಅವರು ಒಂದು ಕ್ಲಾಸ್ ಇದೆ ಅವರಿಗೆ. ಯಾವತ್ತು ನಾನು ಶುರು ದಿನಗಳು ನೋಡಿದ್ದು ದಮ್ ಎಲ್ಲ ಬರೆಯುವಾಗ ಎಲ್ಲ, ಅವತ್ತು ಅವರು ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆವರೆಗೂ ನಮ್ಮ ಜೊತೆ ಅಶ್ವಿನಿ ಸ್ಟುಡಿಯೋ ಇದರಲ್ಲಿ ಕೂತ್ಕೋತಿದ್ರು ಅವರು. ಅವತ್ತು ಅವರೊಂದು ಕ್ಲಾಸ್, ಒಂದು ಲೆವೆಲ್ ಇದೆ. ಅದನ್ನು ಒಂದು ಸ್ವ್ಯಾಗ್ ಅಂತೀವಿ, ಅದು ಆ ಸ್ವ್ಯಾಗ್ ಇತ್ತು. ಇವತ್ತು ಅದಿದೆ. ತೀರಾ ಬದಲಾಗ್ಬಿಟ್ರು ಅವರು. ಯಾವಾಗ ಹೆಂಗಿದ್ರು ಇವಾಗ ಹಿಂಗಿದ್ರು ಅನ್ನೋ ಥರ ಇಲ್ಲ. ನಾನು ನೋಡಿದಾಗ ಹೆಂಗಿದ್ರು ಎಲ್ಲರೂ ಅದೇ. ಇವತ್ತಿರೋ ಇದೇನು ಗುಣ ಇದೆ ಅವತ್ತು ಇತ್ತು. ಸ್ವ್ಯಾಗ್ ಇಸ್ ಅ ವೆರಿ ಲಿಮಿಟೆಡ್ ವರ್ಡ್. ಅಂದ್ರೆ ಸ್ಟುಡಿಯೋನಲ್ಲಿ ಇದ್ದಿದ್ದ ಒಂದಷ್ಟು ಅದರ ಕ್ಷಣಗಳನ್ನ ಮೆಲ್ಕ್ ಹಾಕೋದಾದ್ರೆ ಹೇಗಾಗ್ತಾಯಿತ್ತು ಅವತ್ತು ಕೆಲಸಗಳು? ಅವತ್ತು ನನಗೆ ಗೊತ್ತಿರೋ ಥರ, ನಾನು ಇನ್ನೂ ಸ್ವಲ್ಪ ಜೂನಿಯರ್ ಆವತ್ತಿನ ಮಟ್ಟಿಗೆ. ನಾಗೇಂದ್ರ ಪ್ರಸಾದ್ ಸ್ವಲ್ಪ ನಂಗೆ ಸೀನಿಯರ್ ಇದ್ದರು ಅವತ್ತು. ಯಾವ ಸಾಂಗು ಅಂದರೆ ಕನ್ಯಾಕುಮಾರಿಯರೇ ನಿಂಗೆ ಸವಾಲು, ಹಾಡು. ಅವ್ರು ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಬಿಟ್ಟಿದ್ರು. ಯಾರು? ಸುದೀಪ್ ಸರ್. ನಾಗೇಂದ್ರ ಪ್ರಸಾದ್ ಅವರು ಬರಿತಾಯಿದ್ರು, ಇವರು ಆ ಥರ ಬೇಕು ಈ ಥರ ಬೇಕು ಸಜೆಷನ್ಸ್ ಎಲ್ಲ ಕೊಡ್ತಾಯಿದ್ರು ಸುದೀಪ್ ಸರ್. ಆ್ಯಂಡ್ ಆಗೋ ತನಕ ಬೆಳಗ್ಗೆ ತನಕ ಕೂತಿದ್ದು, ಸಾಂಗ್ ಮುಗಿಸ್ಕೊಂಡೇ ಎದ್ದೋದ್ರು ಅವರು. ಅಂದರೆ ಅದು ಡೆಡಿಕೇಶನ್ ನನಗೆ ಅನ್ಸೋದು. ಅಂದರೆ ಬರಬೇಕು ನನ್ನ ಸಿನಿಮಾಗೆ, ಅದು ಆಗಬೇಕು, ಹಂಗೆ ಬರಬೇಕು ಅನ್ನೋ ಥರದ್ದು ಬಂದು ಕೂತ್ಕೋತಾರೆ. ಒಬ್ಬ ಹೀರೋ ಯಾಕೆ ಕೂತ್ಕೋಬೇಕು? ಮನೇಲಿ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಸಾಂಗ್ ಕೇಳ್ಬೋದು. ಬಟ್ ಹಂಗಲ್ಲ, ಬಂದು ಕೂತ್ಕೊಳ್ಳೋರು. ಆ ಆಸಕ್ತಿ ಇವತ್ತು ಆ ಆಸಕ್ತಿ ಇದೆ ಅವರಿಗೆ. ಅವ್ರನ್ನೆಲ್ಲ ಬೆಳೆಸಿರೋದು ಆ ಆಸಕ್ತಿನೇ, ಆ ಶ್ರದ್ಧೆನೇ.